ಎಲ್ಲ ಸಹೃದಯರಿಗೆ ನಮಸ್ಕಾರ. ನಾನು ಮಾರ್ಚ್ 1ರಿಂದ ಮಾಡಬೇಕಾಗಿತ್ತು. ಈಗ ಸ್ವಲ್ಪ ಹುಷಾರಿಲ್ಲ ಅಂದರೆ ಇರೋದಕ್ಕಿಂತ ಗಾಬರಿ ಜಾಸ್ತಿ ಆಗುತ್ತೆ. ಆದರೆ ನಾವೆಲ್ಲ ಹೈ ರಿಸ್ಕ್ ಝೋನಲ್ಲಿ ಬರೋರು. ನಮಗೆ ನೆನಪಿರಲ್ಲ, ಜನ ನೆನಪು ಮಾಡ್ತಾರೆ. ನಾವು ಹೈ ರಿಸ್ಕ್ ಝೋನ್ ಅಂತ ನಮಗೆ ನೆನಪಿರಲ್ಲ. ಜನ ನೋಡಿದ್ರಲ್ಲ, ಸರ್ ವ್ಯಾಕ್ಸಿನೇಷನ್ ಆಯಿತಾ? ಯಾಕಂದ್ರೆ ಹೈ ರಿಸ್ಕ್ ಝೋನಲ್ಲಿ ಇರೋರು ಹೇಳಿ ಹೇಳಿ ನಾವು ಬರೀ ರೆಡ್ ಬಾರ್ಡ್ರಲ್ಲೇ ಇದ್ದೀನಿ. ನಾನೀಗ ಅದು ಸ್ವಲ್ಪ ಅನಾರೋಗ್ಯ ಆಗಿತ್ತು ಆವಾಗ. ಆದರೆ ಕೊರೋನಾಗಿರೋನೇ ಏನಾಗಿರಲಿಲ್ಲ, ಅದರಿಂದ ಬರೋಕ್ಕಾಗಲಿಲ್ಲ. ತಮ್ಮೆಲ್ಲ ಕ್ಷಮೆ ಕೇಳಿ. ನಾನು ಮುಂದೆ ಹೇಳಿದಾಗ ರಾಮು ಅವರು 18ರಿಂದ ಮಾಡಬಹುದು ಅಂದರು. ಯಾವ ಸಮಯ ಆದರೂ ಒಬ್ಬ ಮಹಾನ್ ಚೈತನ್ಯವನ್ನು ನೆನೆಸ್ಕೊಳ್ಳೋಕ್ಕೊಂದು ಅವಕಾಶ ಆಯ್ತಲ್ಲ. ಅವಕಾಶ ದೊರೆತಿದ್ದಕ್ಕೆ ನಾನು ಭಗವಂತನಿಗೆ ನಮಸ್ಕಾರ ಮಾಡಿ, ಈಗಾಗಲೇ ಉಪಾಧ್ಯಾಯರು ಹೇಳಿದ ಹಾಗೆ ಇದೊಂದು ವಿಚಿತ್ರವಾದಂಥ ತಲೆಬರಹ. ಇದು ಅನುರೂಪ ದಾಂಪತ್ಯ ಮತ್ತು ಸನ್ಯಾಸಿ ಬದುಕು ಅಂತ ಎರಡೂ ಸಾಮಾನ್ಯ ಜೊತೆಗೆ ಹೋಗಲ್ಲ ಅಂತ ಅನ್ಕೋತೀವಿ. ಇದನ್ನು ಯಾಕೆ ತಗೊಂಡೆ ಅಂದರೆ, ಅಸಾಮಾನ್ಯರ ಜೀವನ ಅಸಾಮಾನ್ಯವಾಗೇ ಇರ್ತದೆ. ನಮಗೆ ಯಾವುದು ತುಂಬ ಕಷ್ಟ ಎತ್ತರದ್ದು ಅಂತ ಅನ್ಕೋತೀವೋ ಅದನ್ನು ಸಾಮಾನ್ಯವಾಗಿ ಮಾಡಿಬಿಡ್ತಾರೆ ಅವರು. ఎక్కువ ಆಗ್ತಾಯಿದೆ ಅನ್ಸುತ್ತೆ. ತುಂಬ ಸುಲಭವಾಗಿ ಮಾಡಿಬಿಡ್ತಾರೆ. ಶ್ರೀರಾಮಕೃಷ್ಣರ ಜೀವನವನ್ನು ಕಾಣಬೇಕು. ನಾನು ರುದ್ರಪ್ರಯಾಗಕ್ಕೆ ಹೋಗಿದ್ದ ನೋಡಿರ್ತೀರಿ. 2 ನದಿಗಳು ಬಂದು ಸೇರ್ಕೋತಾವೆ ಸಂಗಮದಲ್ಲಿ. ಒಂದು ಅಲಕನಂದ, ಇನ್ನೊಂದು ಮಂದಾಕಿನಿ. ಬಂದು ಸೇರಿಕೊಂಡು ಮುಂದೆ ಭಾಗೀರಥಿಯಾಗಿ ಹೋಗ್ತಾವಲ್ಲ. ಮುಂದೆ ನೀವು ಮೇಲೆ ನಿಂತು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ನದಿ ಬೆಳ್ಳಗಿದೆ, ಇನ್ನೊಂದು ಸ್ವಲ್ಪ ಕಪ್ಪು ನೀರಿದೆ. ಅವೆರಡೂ ಸೇರ್ಕೊಂಡು ಅಲ್ಲಿ ಹೋಗೋ ತನಕನೂ ಬಿಳಿ ಕಪ್ಪು ಕಾಣಿಸ್ತಾ ಇರ್ತದೆ. ಆದರೆ ಸ್ವಲ್ಪ ದೂರ ಹೋದ್ಮೇಲೆ ಎಲ್ಲ ಒಂದೇ. ನಾನು ಶ್ರೀರಾಮಕೃಷ್ಣರ ಜೀವನ ಮತ್ತು ಶಾರದಾ ಮಾತೆಯವರ ಜೀವನವನ್ನು ಗಮನಿಸುವಾಗ ನನ್ನ ಕಣ್ಣು ಮುಂದೆ ಬಂದಿದ್ದು ರುದ್ರಪ್ರಯಾಗ ದೃಶ್ಯನೇ. ಎರಡೂ ಅದ್ಭುತಗಳೇ. ಎರಡೂ ಒಂದು ಸೇರಿ ಹೇಗೆ ಪ್ರವಾಹ ಆಗಿ ಹೋಯಿತು ಅನ್ನೋದನ್ನು ನಾವು 5 ದಿವಸದಲ್ಲಿ ನೋಡೋಕ್ಕೆ ಪ್ರಯತ್ನ ಮಾಡಬೇಕು. ಒಂದು ಸಲ ಶ್ರೀರಾಮಕೃಷ್ಣರ ಪರಮ ಭಕ್ತ ಗಿರೀಶ್ ಚಂದ್ರ ಘೋಷ್ ಒಮ್ಮೆ ಸ್ವಾಮಿ ವಿವೇಕಾನಂದರಿಗೆ ಕೇಳ್ತಾರೆ, ಸ್ವಾಮೀಜಿ, ನೀವು ಗುರು ಮಹಾರಾಜರ ನಿಕಟಕ್ಕೆ ಸಂಪರ್ಕದಲ್ಲಿದ್ದವರು, ಹತ್ತಿರದಿಂದ ಕಂಡವರು, ನೀವು ಯಾಕೆ ಅವ್ರ ಜೀವನ ಚರಿತ್ರೆ ಬರೀಬಾರ್ದು ಅಂತ ವಿವೇಕಾನಂದರಿಗೆ ಕೇಳ್ತಾರೆ. ನೀವು ಯಾಕೆ ಬರೀಬಾರ್ದು ಅವ್ರ ಜೀವನ ಚರಿತ್ರೆ ಅಂತ. ವಿವೇಕಾನಂದರು ಒಂಥರ ಆವೇಶ ಬಂದ್ಬಿಡುತ್ತಂತೆ. ಆವೇಶದಲ್ಲಿ ಹೇಳ್ತಾರೆ, ನೀವು ನನಗೆ ಅಗಾಧವಾದ ಸಮುದ್ರವನ್ನು ಬತ್ತಿಸಿಬಿಡು ಅಂತ ಹೇಳಿ ಬತ್ತಿಸಿಬಿಡ್ತೀನಿ. ಬೇಕಾದರೆ ದೊಡ್ಡ ದೊಡ್ಡ ಪರ್ವತಗಳನ್ನು ಕುಟ್ಟಿ ಪುಡಿ ಮಾಡು ಅಂತ ಹೇಳಿ ಅದನ್ನು ಮಾಡಬಲ್ಲೆ ನಾನು. ಆದರೆ ಗುರು ಮಹಾರಾಜರ ಜೀವನ ಚರಿತ್ರೆಯನ್ನು ಬರೆಯೋ ಕೆಲಸ ಇದೆಯಲ್ಲ, ಇದೋ ಕೈ ಮುಗಿತೇನಪ್ಪ, ಅದೊಂದು ಮಾತ್ರ ನಾನು ಹೇಳಬೇಡಿ ಅಂದ್ರಂತೆ. ಭಾಳ ವಿಚಿತ್ರ ಇದು. ಗುರು ಮಹಾರಾಜರ ಜೀವನ ಚರಿತ್ರೆ ಮಾತ್ರ ಬರೆಯೋಕ್ಕೆ ಹೇಳಬೇಡಿ, ನನ್ನ ಕಡೆಯಿಂದ ಆಗೋಲ್ಲ ಅಂದ್ರಂತೆ. ಆಶ್ಚರ್ಯ ಅಲ್ವಾ? ವೇದಾಂತ ಉಪನಿಷತ್ತುಗಳ ರಹಸ್ಯಗಳನ್ನು ಪರಕೀಯ ಭಾಷೆಗಳಲ್ಲಿ ಬೇರೆ ದೇಶದಲ್ಲಿ ಅತ್ಯಂತ ಸುಲಲಿತವಾಗಿ ವಿವರಿಸಬಲ್ಲಂಥ ಅಸಾಮಾನ್ಯ ಸಾಮರ್ಥ್ಯದ ಸ್ವಾಮಿ ವಿವೇಕಾನಂದರು ಒಬ್ಬ ಸಾಮಾನ್ಯ ಲೇಖಕ ಬರೆಯಬಹುದಾದಂಥ ಜೀವನ ಚರಿತ್ರೆಯನ್ನು, ಅದರಲ್ಲೂ ಶ್ರೀರಾಮಕೃಷ್ಣರ ನೆರಳಿನಂತೆ ಇದ್ದು ಅವ್ರನ್ನ ಅನುಸರಿಸಿ, ಕಾಡಿ, ಬಳಲಿಸಿ, ಒಳಹೊರಗನ್ನು ಅರಿತಂಥ ತಮ್ಮ ಗುರು ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯನ್ನು ಯಾಕೆ ಬರೆಯೋದಿಲ್ಲ ಅಂದರು ಅಂತ ಆಶ್ಚರ್ಯ ಅನಿಸುತ್ತೆ. ಯಾಕೆ ಬರೆಯೋದಿಲ್ಲ ಅಂದರು? ಯಾರಿಂದ ತಮ್ಮ ಸಮಸ್ತ ಆಧ್ಯಾತ್ಮಿಕ ಶಕ್ತಿಯನ್ನು ಧಾರೆ ಏರಿಸ್ಕೊಂಡ್ರೋ ಅವ್ರ ಜೀವನ ಚರಿತ್ರೆ ಬರೆಯೋದು ಅವರಿಂದಲೇ ಸಾಧ್ಯ ಇಲ್ಲ ಅಂದರೆ ಇನ್ಯಾರು ಬರೆಯೋಕ್ಕೆ ಸಾಧ್ಯ ಅಂತ. ಅವರೇ ಬರೆಯೋಕ್ಕಾಗಲಿ, ಇನ್ಯಾರು ಬರೆಯೋಕ್ಕೆ ಸಾಧ್ಯ ಅಂತ. ಹಾಗಾದರೆ ವಿವೇಕಾನಂದ ಹೀಗೆ ಯಾಕೆ ಹೇಳಿದರು? ಅದಕ್ಕೊಂದು ಕಾರಣ ಇದೆ. ಕಾರಣ ಏನು ಅಂದರೆ, ವಿವೇಕಾನಂದರು ತಮ್ಮ ಗುರುಗಳ ಬಗ್ಗೆ ಮಾತಾಡೋಕ್ಕೆ ಬಾಯಿ ತೆರೆದ್ರ ತಕ್ಷಣ ಆ ಗುರು ಮಹಾರಾಜರ ಅಲೌಕಿಕವಾದಂಥ ಪ್ರೇಮ, ವಾತ್ಸಲ್ಯ, ಅನಂತವಾದ ಭಾವನೆಗಳು ನುಗ್ಗಿ ಬರ್ತಿತ್ತಂತ ಅವ್ರ ಮನಸ್ಸಲ್ಲಿ. ತಾವು ಗಮನ ಇಡಬೇಕು. ಯಾರೋ ತುಂಬ ಹತ್ತಿರದಲ್ಲಿದ್ದವ್ರು ನೆನೆಸ್ಕೊಂಡಾಗ ಭಾವುಕ ಆಗಿಬಿಡುತ್ತೆ ಮನಸ್ಸು, ಮಾತೇ ಬರಲ್ಲ. ಆ ಪರಿಪೂರ್ಣ ವ್ಯಕ್ತಿತ್ವದ ಅಸಂಖ್ಯವಾದ ಮುಖಗಳು ಅವ್ರ ಮುಂದೆ ಬಂದು ಅವರ ಅಮೇಯವಾದಂಥ ಮಹಿಮೆ, ಗುರು ಮಹಾರಾಜರ ಅಮೇಯ ಅಂದರೆ ಅಳೆಯೋಕ್ಕಾಗದೇ ಇರುವಷ್ಟು
ಅಷ್ಟು ದೊಡ್ಡದಂಥ ಮಹಿಮೆ ಅವರ ಸ್ಮೃತಿ ಪಟಲ ಮೇಲೆ ನುಗ್ಗಿ ಬಂದು ಉತ್ಕಟವಾದಂಥ ಒಂದು ಆನಂದದಿಂದ ಮಾತು ಮೂಕಾಗ್ತದೆ ಅಂತ ಹೇಳಿದ್ರಂತೆ. ಬರೆಯೋಕ್ಕಾಗೋದೇ ಇಲ್ಲ, ಮುಂದೆ ಮಾತಾಡೋದು ಸಾಧ್ಯ ಇರಲಿಲ್ಲ. ಮಾತಾಡೋದೇ ಕಷ್ಟ ಆಗಿರಬೇಕಾದ್ರೆ ಬರೆಯೋದು ಹೇಗೆ ಅಂತ. ಒಂದು ಸಲ ಅಮೇರಿಕಾದಲ್ಲಿದ್ದಾಗ ಅವ್ರ ಶಿಷ್ಯರು ಒತ್ತಾಯ ಮಾಡ್ತಾರೆ, ಮೈ ಮಾಸ್ಟರ್ ಅಂತ ಹೇಳ್ತೀರಿ ಪ್ರತಿಯೊಂದು ಲೆಕ್ಚರ್ದಲ್ಲಿ, ಮಾಸ್ಟರ್ ಬಗ್ಗೆ ಒಂದು ಮಾತಾಡಬಾರ್ದೆ, ಒಂದು ಲೆಕ್ಚರ್ ಕೊಡಬಾರ್ದೆ ಅಂತ. ಅವರು ಒತ್ತಾಯಕ್ಕೆ ಮಾಡೋದು ಒಂದು ಲೆಕ್ಚರ್ ಕೊಡ್ತಾರೆ, ಒಂದು ಭಾಷಣ ಮಾಡ್ತಾರೆ, ಸುದೀರ್ಘವಾಗೇ ಮಾತಾಡ್ತಾರೆ. ಆ ಭಾಷಣ ಇವತ್ತು ಸಣ್ಣ ಪುಸ್ತಕ ಈಗ ಪ್ರಕಟ ಆಗಿದೆ, ಮೈ ಮಾಸ್ಟರ್ ಅಂತ. ತಾವು ಓದಬೇಕು ದಯವಿಟ್ಟು ಅದನ್ನು, ಮೈ ಮಾಸ್ಟರ್ ಅಂತ ಬರೋದಂತ ಸಣ್ಣ ಪುಸ್ತಕ. ಆ ಭಾಷಣ ಮಾಡುವಾಗ ಆಶ್ಚರ್ಯ ಅಂದರೆ ಅಷ್ಟುದ್ದ ಭಾಷಣ ಮಾಡಿದರೂ ಒಂದೇ ಒಂದು ಸಲ ಕೂಡ ಶ್ರೀರಾಮಕೃಷ್ಣ ಅಂತ ಪದ ಬಳಸಲಿಲ್ಲ ಅವರು. ಬರೀ ಮೈ ಮಾಸ್ಟರ್ ಅಂದ್ಕೊಂಡೇ ಹೋದರು. ಕೇಳಿದ್ರಂತೆ, ಯಾಕೆ ನೀವು ಬರೀ ಮಾಸ್ಟರ್ ಅಂತಿದ್ದೀರಿ, ಅವ್ರ ಹೆಸರು ಹೇಳಿಲ್ಲಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ಹೌ ಕ್ಯಾನ್ ಐ ಬ್ರಿಂಗ್ ದ ನೇಮ್ ಆಫ್ ಮೈ ಮಾಸ್ಟರ್ ಆನ್ ಮೈ ಲಿಪ್ಸ್ ಅಂತ. ನನ್ನ ಗುರುಗಳ ಹೆಸರನ್ನು ನಾಲಿಗೆ ಮೇಲೆ ಹೇಗೆ ತೊಗೊಂಬರೋದು ಅಂತ. ಇದು ಗಮನಿಸಬೇಕಾದ್ದು, ಎಷ್ಟು ಎತ್ತರದಲ್ಲಿ ಇಟ್ಕೊಂಡಿದ್ರು ಗುರುಗಳನ್ನು, ಅವ್ರ ಬಗ್ಗೆ ಯಾವ ಥರದ ಗೌರವ ಇತ್ತು ಅಂದರೆ ಅವ್ರ ಹೆಸರನ್ನು ಹೇಳೋಂಗಿಲ್ಲ ಬಾಯಿಂದ. ನಾನು ಹೌ ಕ್ಯಾನ್ ಐ ಟೇಕ್ ದ ನೇಮ್ ಆಫ್ ಮೈ ಮಾಸ್ಟರ್ ಆನ್ ಮೈ ಲಿಪ್ಸ್ ಅಂತ ಹೇಳಿ ಮಾತಾಡಲಿಲ್ಲ. ತಮ್ಮ ಬದುಕಿನ ಸೆಲೆಯಾದಂಥ ಶ್ರೀರಾಮಕೃಷ್ಣರ ಹೆಸರು ಹೇಳಿದ ಕೂಡಲೇ ಭಾವೋದ್ರೇಕದಿಂದ ಮಾತು ಬರ್ತಿರಲಿಲ್ಲ ಅವ್ರಿಗೆ. ಹೀಗೆ ಅವ್ರ ಹೆಸರೇ ಹೇಳೋದು ಕಷ್ಟ ಆದಾಗ ಅದಕ್ಕೆ ಬರೆಯೋಕ್ಕಾಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರಂತೆ ಗಿರೀಶ್ ಘೋಷ್ ಅವರಿಗೆ. ಆದರೆ ನಮಗೆ ಆ ತಕರಾರಿಲ್ಲ, ನಮಗೆ ಆ ತೊಂದರೆ ಇಲ್ಲ. ಯಾಕೆಂದರೆ ಎರಡು ಕಾರಣಕ್ಕೆ. ಒಂದು, ಆ ಮಟ್ಟಿನ ಭಾವಾತಿರೇಕ ನಮ್ಮಲ್ಲಿಲ್ಲ. ಆ ಥರದ ಭಾವ ಉಕ್ಕಿ ಬರಬೇಕಾದ್ರೆ ಸಂಪರ್ಕ ಇರಬೇಕು, ಸಂಬಂಧ ಇರಬೇಕು, ಸ್ವಲ್ಪ ದಿವಸ ಜೊತೆಗಿರಬೇಕು. ಅದು ಯಾವುದೂ ಇಲ್ಲದೆ ಇರೋದರಿಂದ ನಮಗೆ ಆ ಭಾವಾತಿರೇಕದಿಂದ ಬರಿಬೋದು, ಆರಾಮಾಗಿ ಬರಿಬೋದು. ಮತ್ತು ಇನ್ನೊಂದು ಮುಖ್ಯವಾದಂದರೆ, ಅಂದಿಗೂ ಇಂದಿಗೂ ಕಾಲದ ಅಂತರ ಇದೆ. ಆ ಕಾಲದ ಅಂತರ ಭಾಳ ದೊಡ್ಡದು, ದಯವಿಟ್ಟು ಅದು ನೆನಪಿಟ್ಕೊಳ್ಳಿ. ಕಾಲದ ಅಂತರ ಬಂದ ಹಾಗೆ ಭಾವಾತಿರೇಕ ಕಮ್ಮಿ ಆಗ್ತದೆ. ಇಂಕೊಂದ್ಸಲ ಹೇಳಿದ್ದೆ, ನನ್ನ ಮನೇಲಿ ಯಾರಾದರೂ ತೀರ್ಕೊಂಡ್ರೆ ಅವತ್ತಿನ ದಿವಸ ಅಯ್ಯೋ ಅವರಿಲ್ಲದೆ ಬದುಕೋದು ಹೇಗಪ್ಪ ಅನಿಸ್ಬಿಡುತ್ತೆ. ಮರುದಿವಸ ನೋವಿರುತ್ತೆ, 10 ದಿವಸದಲ್ಲಿ ನೋವು ಕಮ್ಮಿ ಆಗುತ್ತೆ, 10 ವರ್ಷದಲ್ಲಿ ಮರೆತೇ ಹೋಗ್ಬಿಡುತ್ತೆ, ನಗನಗ್ತಾ ಇದ್ಬಿಡ್ತಾರೆ ಎಲ್ಲರೂ. ಅಂದರೆ ಪ್ರೀತಿ ಕಮ್ಮಿ ಆಯಿತು ಅಂತಲ್ಲ, ಆ ಭಾವದ ಒತ್ತಡ ಕಮ್ಮಿ ಆಯಿತು. ನಿನ್ನೆ ದಿವಸ ರಾತ್ರಿ ನನ್ನ ಗುರುಗಳು ತೀರ್ಕೊಂಡ್ರು. ನಾನು ಕೆಮಿಸ್ಟ್ರಿ ಕಲಿಸಿದಂಥ ಗುರುಗಳು, ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದವರು. ನನಗೆ ಗೊತ್ತಾದ ತಕ್ಷಣ ಅವ್ರ ಮನೆಗೆ ಫೋನ್ ಮಾಡಿದೆ ಇವತ್ತು ನಾನು. ಫೋನ್ ಮಾಡಿದಾಗ ಅವ್ರ ಹೆಂಡತಿ ಮಗಳು ತೊಗೊಂಡ್ರು. ಅವೆಲ್ಲ ಪರಿಚಯದವ್ರು, ನಾನು ತುಂಬ ಪರಿಚಯದವ್ರು. ತಾಯಿಗೆ ಮಾತಾಡ್ಲಿಕ್ಕೆ ಆಗಲೇ ಇಲ್ಲ. ಯಾಕಂದರೆ ಹಸಿ ಇದೆ, ಇನ್ನು ನೋವು ಇವತ್ತೇ ಆದದ್ದು, ಅದರಿಂದ ತುಂಬ ನೋವಿರುತ್ತೆ. ನಾನು ಹೇಳಿದೆ, ಚಿಂತೆ ಮಾಡಬೇಡಿ, 10 ದಿವಸ ಮತ್ತೆ ಮಾಡ್ತೀನಿ ನಾನು ಫೋನು ಅಂತ ಹೇಳಿದೆ. ನಾನು ಖಂಡಿತ ಹೇಳ್ತೀನಿ. 15 ದಿವಸದ ನಂತರ ಮಾಡಿದಾಗ ಅಲ್ಲೂ ದುಃಖ ಇರುತ್ತೆ, ಅಲ್ಲೂ ಒಳವು ಬರುತ್ತೆ, ಆದರೆ ಈ ಥರದ ಭಾವೋದ್ವೇಗ ಇರೋಲ್ಲ. ಅಂತರ ಭಾಳ ಮುಖ್ಯ. ಯಾವಾಗಲೂ ಘಟನೆಗೂ ಮತ್ತು ನಾವು ನೋಡ್ತಿರುವಂಥ ಸ್ಥಾನಕ್ಕೂ ಅಂತರ ಹೆಚ್ಚಾದ ಹಾಗೆ ಆ ಭಾವದ ಒತ್ತಡ ಕಮ್ಮಿ ಆಗ್ತಾ ಹೋಗುತ್ತೆ, ಅದು ಮುಖ್ಯ. ಅದಲ್ಲದೆ ಇನ್ನೊಂದು, ಸ್ಪಷ್ಟತೆ ಬರೋಕ್ಕೆ ಶುರು ಆಗುತ್ತೆ. ನೀವು ಬೆರಳನ್ನು ಕಣ್ಣು ಹತ್ರನೇ ಇಟ್ಕೊಂಡ್ಬಿಟ್ರೆ ಏನೂ ಕಾಣಿಸಲ್ಲ, ನಿಮ್ಮ ಬೆರಳಿನ ಗೆರೆಗಳು ಕಾಣಿಸಲ್ಲ, ಮುಂದಿದ್ದ ಬೆಟ್ಟನೂ ಕಾಣಿಸಲ್ಲ. ಆದರೆ ಬೆರಳನ್ನು ಸ್ವಲ್ಪ ಹಿಂದೆ ತೊಗೊಂಡು ಹೋದಾಗ ನನ್ನ ಕಣ್ಣಿಗೆ ಆ ಬೆರಳಿನ ಚಿತ್ರ ಸ್ಪಷ್ಟ ಆಗ್ತಾ ಹೋಗುತ್ತೆ. ತಾವು ಗಮನಿಸಿರ್ಬೇಕು, ಪುಸ್ತಕ ಹಿಡಿದು ಕಣ್ಣು ಹತ್ರ ಹಿಂಗೆ ಇಟ್ಕೊಂಡ್ಬಿಟ್ರೆ ಏನೂ ಕಾಣಿಸಲ್ಲ, ಅದೊಂದು ಹಂತರ ಬಂದಾಗ ಪಿಕ್ಚರ್ ಚೆಂದ ಕಾಣಿಸೋದು. ಹಾಗೆ ಘಟನೆಯಿಂದ ನಾವು ದೂರ ಹೋದಷ್ಟು ಭಾವಾತಿರೇಕ ಕಮ್ಮಿ ಆಗೋದ್ರ ಜೊತೆಗೆ ಚಿತ್ರ ಸ್ಪಷ್ಟ ಆಗ್ತದೆ. ಹೀಗೆ ರಾಮಕೃಷ್ಣರ ಜೀವನವನ್ನು ಒಂದು ಅಳಿಬೇಕಾದ್ರೆ, ನಾವು ಅಳಿಯೋದು ಅಂತಂದರೆ ನಮಗೇನು ಕೈಗೆ ಸಿಗಬೇಕಲ್ಲ, ಅದು ಸಿಗಬೇಕಾದ್ರೆ ಪೂರ್ತಿ ಆದಾಗ ಸಿಗಬೇಕು. ಈಗ ತಾವು ಒಂದು ಸಣ್ಣ ಕೆಟ್ಟ ಎಕ್ಸಾಂಪಲ್, ಅದು ಹೇಳಬೇಕಾ ಗೊತ್ತಿಲ್ಲ. ಈಗ ಟಿ ವಿಯಲ್ಲಿ ನ್ಯೂಸನ್ನು ಸೀರಿಯಲ್ ಮಾಡ್ದಂಗೆ ಮಾಡ್ತಾರೆ. ಯಾವುದೋ ಸೀರಿಯಲ್ ಆಗ್ಬೋದು, ಅದು CD ಆಗ್ಬೋದು, ಯಾವುದೋ ಆಡಿಯೋ ಆಗ್ಬೋದು, ಯಾವುದೋ ಆಗ್ಬೋದು. ದಿನಕ್ಕೆ ಹೊಸ ರೋಚಕ ವಿಷಯಗಳು ಬರ್ತವೆ. ಆದರೆ ಇದ್ರ ಸ್ಪಷ್ಟ ಚಿತ್ರ ಸಿಗೋದು 1 ವರ್ಷ ಆದಮೇಲೆ, ಕೊನೆಗೇನೂ ಆಗಲಿಲ್ಲ ಅಂತ ಮಲ್ಕೊಳ್ಳೋದು ಅಷ್ಟೇ, ಮತ್ತೊಂದೇನಿಲ್ಲ. ಅಂದರೆ ಒಂದು ಸ್ಪಷ್ಟತೆ ಬರಬೇಕಾದ್ರೆ, ನನಗೆ ನನ್ನ ಕ್ವಾಂಟಮ್ ಮೆಕ್ಯಾನಿಕ್ಸ್ ಕಲಿಸುವಂಥ ಪ್ರೊಫೆಸರ್ ಹೇಳ್ತಾಯಿದ್ರು, ಕೆಮಿಸ್ಟ್ರಿ ಕಲಿಸೋ ಪ್ರೊಫೆಸರ್, ಎಷ್ಟು ಚೆನ್ನಾಗಿದೆ ನೋಡಿ ಅದು. ಅಂತರ ಇದ್ದಾಗ ಸ್ಪಷ್ಟತೆ ಹೇಗೆ ಬರುತ್ತೆ ಅಂತ. ಒಂದು ದಿವಸ ರಾಜೀವ್ ಗಾಂಧಿಯವರು ಶ್ರೀಪೆರುಂಬದರ್ಗೆ ಹೋದರು, ಎಲೆಕ್ಷನ್ ಪ್ರಚಾರ ಮಾಡೋಕ್ಕೆ ಹೋದರು. ಅಲ್ಲಿ ಢಮ್ ಅಂತ ಬ್ಲಾಸ್ಟ್ ಆಯಿತು, ದೇಹ ಚೂರು ಆಗೋಯ್ತು, ತೀರ್ಕೊಂಬಿಟ್ರು. ಮರುದಿನ ಬೆಳಗ್ಗೆ ಸುದ್ದಿ ಏನು ಬಂತು ಪೇಪರಲ್ಲಿ,
ಅದನ್ನ ಇಟ್ಕೊಂಡು ಕಲಿಸ್ತಾ ಇದ್ದಾರೆ ನಮ್ಮ ಮೇಷ್ಟ್ರು ಅದನ್ನು. ಕ್ವಾಂಟಮ್ ಮೆಕ್ಯಾನಿಕ್ಸ್ ಕಲಿಸುವಾಗ ಅದನ್ನ ಹೇಳೋರು. ಅವತ್ತಿನ ಸುದ್ದಿ ಏನು ಬಂತು? ರಾಜೀವ್ ಗಾಂಧಿ ಡೈಡ್ ಇನ್ ಎ ಬ್ಲಾಸ್ಟಲ್ಲಿ ತೀರ್ಕೊಂಡ್ಬಿಟ್ರು. ಏನು ಯಾಕೆ ಅಂತ ಎಲ್ಲಿದು ಗೊತ್ತಿಲ್ಲ ನಮಗೆ. ರಾತ್ರಿ 10:30 ಆದದ್ದು, ಬೆಳಗ್ಗೆ 6 ಗಂಟೆ ಸುದ್ದಿ ಅಷ್ಟೇ. ಮುಂದೆ ಒಂದು 2-3 ದಿವಸ ಆದಮೇಲೆ ಗೊತ್ತಾಯಿತು ಅದು ಬಾಂಬ್ ಬ್ಲಾಸ್ಟ್ ಇದೆ ಅಂತ. ಯಾರು ಇಟ್ಟಿದ್ರು ಬಾಂಬು? ನೆಲದಲ್ಲಿ ಬಾಂಬ್ ಇಲ್ಲ, ಹಾಗಾದ್ರೆ ಎಲ್ಲಿದು ಬಂತು? ಮತ್ತೆ ಹುಡ್ಕೋಕೆ ಶುರು ಮಾಡಿದರು. ಆಗ ನೋಡಿ ಹೇಗೆ ಅವನು ಫೋಟೋಗ್ರಾಫರ್ ತೆಗಿಯೋಕೆ ಹೋದ ಹತ್ತಿರ ಹೋಗಿದ್ದಾನೆ, ಅವನು ಚೂರಾಗಿ ಹೋಗಿದ್ದಾನೆ. ಅದರೊಂದು ಕ್ಯಾಮ್ರಾ ದೂರ ಹಾರಿ ಬಿದ್ದಿದೆ. ಅದು ಆ ಕ್ಯಾಮ್ರಾ ಪಿಕ್ಚರ್ ಡೆವಲಪ್ ಮಾಡಿದಾಗ ಗೊತ್ತಾಯಿತು ಯಾವುದೋ ಹುಡುಗಿ ಫ್ರೇಮ್ ಬೈ ಫ್ರೇಮ್ ಪಿಕ್ಚರ್ ತೊಗೊಂಡಿದ್ದಾರೆ. ಆ ಹುಡುಗಿ ರಾಜೀವ್ ಗಾಂಧಿಗೆ ಹಾರ ಹಾಕೋಕೆ ಹೋದಾಗ ಡಮ್ಮಂತು. ಹಾಗಾದ್ರೆ ಆಕೆನೇ ಬಾಂಬ್ ಮಾಡಿರ್ಬೇಕು. ಹಾಗಾದರೆ ಇದು ನೆಲದಲ್ಲಿಟ್ಟು ಬಾಂಬ್ ಅಲ್ಲ, ಲೈವ್ ಬಾಂಬ್ ಇದು. ಕತೆ ಹೇಗೆ ಬಂತು ನೋಡಿ. ಆಕೆ ಯಾರು? ಅದು ಹಿಂದಿಂದೆಲ್ಲ ಪಿಕ್ಚರ್ ತೊಗೊಂಡು ಇವರು LTT ಇಂದ ಬಂದವರು, ಅಲ್ಲಿನ ಕನೆಕ್ಷನ್ LTT ಶುರು. ಹೀಗಾಗಿ ಕೊನೆಗೆ ಅದು ಮುಗಿದಿದ್ದಿಲ್ಲಿ ಕೋಣ ಅನ್ಕೊಂಡೆ. ಅಲ್ಲಿ ಅದೊಂದು ಎಷ್ಟು ರೋಚಕವಾದ ಕಥೆ ಅಂದರೆ ಅವ್ರು ಹೆಂಗೆ ಬಂದರು ಅಲ್ಲಿ ಇದಿಲ್ವರೆಗೂ? ಪೆಟ್ರೋಲ್ ಟ್ಯಾಂಕರಲ್ಲಿ ಬಂದರು. ಅದೆಲ್ಲ ಆಮೇಲೆ ಅವತ್ತೇನು ಗೊತ್ತಾಗಿಲ್ಲ ನಮಗೆ. ಶಿವರಸನ್ ಧನು ಅಂತ ಇಲ್ಲಿ ಗುಂಡು ಹಾಕ್ಕೊಂಡು ಸತ್ತರವರು. ನನ್ನ ಗೆಳೆಯನೇ, ನನ್ನ ಕ್ಲಾಸ್ಮೇಟೇ, ಫೋರೆನ್ಸಿಕ್ ಸೈನ್ಸ್ ಡೈರೆಕ್ಟರ್ ಆಗಿದ್ದ ಮೋಹನ್ ಅಂತ, ಕರ್ಕೊಂಡು ಹೋದ ನನ್ನ ನೋಡೋದಕ್ಕೆ. ಅದು ಏನು ನೋಡೋದು ಫೋರೆನ್ಸಿಕ್ ಸೈನ್ಸ್, ದೇಹ ತೋರ್ಸೋಕೆ ಹೋದ್ರು, ಗುಂಡು ಹೆಂಗೆ ಹೊಡ್ಕೊಂಡ್ರು ಅಂತ. ಹೊಡ್ಕೊಂಡ್ಮೇಲೆ ಏನು ಮಾಡೋಕ್ಕಾಗ್ತದೆ? ಅಂದರೆ ಇಡೀ ಪಿಕ್ಚರ್ ನಮ್ಗೆ ಗೊತ್ತಾದದ್ದು ಪಝಲ್ಸ್ ಫಾಲ್ ಇಂಟು ಪ್ಲೇಸಸ್ ಅಂತೀವಲ್ಲ ನಾವು. ಆ ಪಝಲ್ ಕಂಪ್ಲೀಟ್ ಆಗಬೇಕಲ್ಲ, ಪೀಸ್ ಬರಬೇಕು. ಅದಕ್ಕಷ್ಟು ಅಂತರ ಬೇಕಾಯಿತು. ಅದು ಅಸ್ಯಾಸಿನೇಷನ್ ಆಗಿ 1-2 ವರ್ಷದ ಮೇಲೆ ಓಹೋ ಚಿತ್ರ ಹೀಗಿದೆ, ಇವ್ರು ಪ್ಲ್ಯಾನ್ ಮಾಡಿದ್ರು, ಹೀಗಾಯಿತು ಅಂತ ಅಂತರ ಬಂದಾಗ ಸ್ಪಷ್ಟತೆ ಬರುತ್ತೆ. ರಾಮಕೃಷ್ಣನ ಜೀವನವನ್ನು ಗಮನಿಸೋದು ಕೂಡ ಹಾಗೆ ಮಾಡಬೇಕು ನಾವು. ದೂರಿಂದ ನೋಡಿದಾಗ ಓಹೋ ಈ ಉದ್ದೇಶಕ್ಕೋಸ್ಕರ ಹೀಗೆ ಮಾಡಿದರು, ಇದಕ್ಕಿಂತ ಆಯಿತು, ಹೀಗಾಯಿತು ಅಂತ ನಮ್ಗೆ ಗೊತ್ತಾಗುತ್ತೆ. ರಾಮಕೃಷ್ಣರ ಜೀವನವನ್ನು ನೋಡುವಾಗ ಶ್ರೀಮತಿ ಶಾರದಾ ಮಾತೆ ಮತ್ತು ವಿವೇಕಾನಂದರ ಜೀವನವನ್ನು ಅದರ ಅಂಗವಾಗಿಯೇ ನೋಡಬೇಕಾಗ್ತದೆ, ಬಿಟ್ಟು ಬರೋಕ್ಕಾಗೋದಿಲ್ಲ. ಯಾಕಂದರೆ ಒಂದೇ ಅವತಾರದ 3 ಮುಖಗಳು ಕಣ್ಣಂಗೆ ಕಾಣಿಸ್ತಾವೆ. ಯಾರು ಒಬ್ಬರನ್ನ ಬಿಟ್ಟರೂ ಇನ್ನೊಬ್ಬರ ಜೀವನ ಚರಿತ್ರೆ ಸಂಪೂರ್ಣ ಆಗೋದಿಲ್ಲ. ಈ 3 ಜೀವನ ವಿಧಾನಗಳಲ್ಲಿ, ಕಾರ್ಯಗಳಲ್ಲಿ, ಅವ್ರು ನೀಡಿದಂಥ ಉಪದೇಶಗಳಲ್ಲಿ ಭಿನ್ನತೆ ಇದೆ, ಬೇರೆ ಬೇರೆ ವ್ಯತ್ಯಾಸಗಳಿದ್ದಾವೆ. ಆದರೆ ಒಂದಕ್ಕೊಂದು ಪೂರಕವಾದಂಥದ್ದು. ಒಂದು ಪ್ರಾರಂಭ, ಒಂದು ಪೂರ್ತಿ, ಹೇಗೆ ಒಂದೊಂದಕ್ಕೊಂದು ಜೋಡಿಸ್ಕೊಂಡು ಹೋಗ್ತದೆ. ಸಾಮಾನ್ಯವಾಗಿ ನಾವು ಧರ್ಮವನ್ನು ಐತಿಕ, ಸಾಮಾಜಿಕ, ಹೀಗೆ ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡ್ತೇವೆ. ನೋಡಿದಾಗ ಒಂದು ಬಹಳ ಮುಖ್ಯವಾಗಿ ಕಾಣಿಸುವಂಥದ್ದು ನನಗೆ ಈ 3 ಧರ್ಮದ 3 ಮಜಲುಗಳನ್ನು ಪ್ರತಿನಿಧಿಸ್ತಾರೆ ಅಂತ ಅನಿಸುತ್ತೆ. ರಾಮಕೃಷ್ಣರು, ಶಾರದಾ ಮಾತೆ ಮತ್ತು ವಿವೇಕಾನಂದರು ಧರ್ಮದ 3 ಮಜಲುಗಳನ್ನು, 3 ಮಟ್ಟಗಳನ್ನು ತೋರಿಸ್ತಾರೆ ಅಂತಾಯಿತು. ಕೆಲವರು ಬಹಳ ಚಂದ ಜಿಜ್ಞಾಸೆ ಮಾಡಿದ್ದಾರೆ. ಕಾಲದ ದೃಷ್ಟಿಯಿಂದ, ಸಮಯದ ದೃಷ್ಟಿಯಿಂದ ನೋಡೋದಾದರೆ ಶ್ರೀರಾಮಕೃಷ್ಣರು, ಶ್ರೀ ಶಾರದಾ ಮಾತೆ ಹಾಗೂ ವಿವೇಕಾನಂದರು ಭೂತಕಾಲ, ವರ್ತಮಾನ ಮತ್ತು ಭವಿಷ್ಯವನ್ನು ಪ್ರತಿನಿಧಿಸ್ತಾರೆ ಅಂತ ಹೇಳ್ತಾರೆ. ನನಗೆ ಬಹಳ ಇಷ್ಟ ಆದಂಥದ್ದು ಕಲ್ಪನೆ. ರಾಮಕೃಷ್ಣರು ಭೂತಕಾಲವನ್ನು ಪ್ರತಿನಿಧಿಸ್ತಾರೆ ಅಂದರೆ ಅದು ಕಳೆದು ಹೋದದ್ದು ಅಂತಲ್ಲ. ಭೂತಕಾಲ ಅಂದರೆ ಹೋಗಿಬಿಡ್ತು, ಇನ್ನೇನು ಚಿಂತೆ ಇಲ್ಲ ಅಂತಲ್ಲ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಮಾತು ತುಂಬ ಚೆನ್ನಾಗಿದೆ, ಅದನ್ನು ಕೇಳ್ಕೊಳ್ಳಿ ಅಂದಾಗ, ರಾಮಕೃಷ್ಣರು ಯಾಕೆ ಭೂತಕಾಲದ ಪ್ರತಿನಿಧಿ ಅಂತ ಕರಿತೀವಿ ಅಂತ ಅವ್ರು ಹೇಳ್ತಾರೆ. ಶ್ರೀರಾಮಕೃಷ್ಣರ ಜೀವನ ಚರಿತ್ರೆ ಒಂದು ಜಾಜ್ವಲ್ಯಮಾನವಾದ ದೀಪದಂತಿದೆ. ಇದರ ಬೆಳಕಿನಲ್ಲಿ ಹಿಂದೂ ಧರ್ಮದ ಉದ್ದೇಶವನ್ನು ತಿಳಿದುಕೊಳ್ಳಬಹುದು. ಶಾಸ್ತ್ರದಲ್ಲಿ ಹೇಳಲಾಗಿರುವ ಸಕಲ ವಿದ್ಯೆಗಳಿಗೂ ಅವರ ಬದುಕೇ ಒಂದು ನಿದರ್ಶನವಾಗಿದೆ. ಇದು ಬಹಳ ಮುಖ್ಯ. ಬದುಕು ಶಾಸ್ತ್ರಕ್ಕೆ ನಿದರ್ಶನ ಆಗಬೇಕು. ನಮ್ಮ ಋಷಿಗಳು ಮತ್ತು ಅವತಾರ ಪುರುಷರು ಯಾವುದನ್ನು ಜಗತ್ತಿಗೆ ಬೋಧಿಸಬೇಕೆಂದಿದ್ದರೋ ಅದನ್ನು ತಮ್ಮ ಜೀವನದಲ್ಲಿ ನಡೆದು ತೋರಿಸಿದವರು ಶ್ರೀರಾಮಕೃಷ್ಣರು. ಶಾಸ್ತ್ರಗಳು ಕೇವಲ ಸಿದ್ಧಾಂತಗಳು, ಆದರೆ ಶ್ರೀರಾಮಕೃಷ್ಣರು ಸಿದ್ಧರು. ಇದು ಭಾಳ ಚಂದ, ವಿವೇಕಾನಂದರ ಮಾತಿದು. ಉಳಿದವೆಲ್ಲ ಸಿದ್ಧಾಂತಗಳು ಮಾಡಿದ್ದು, ಆದರೆ ಇವರು ಸಿದ್ಧರು, ಬದುಕಿ ತೋರಿಸ್ಬಿಟ್ರು. ಈ ಮಹಾನುಭಾವರು, ಈ ಮಾತು ನನಗೆ ಬಹಳ ಪ್ರಿಯವಾದಂಥ ಮಾತು. ಈ ಮಹಾನುಭಾವರು ತಮ್ಮ ಜೀವನದ 51 ವರ್ಷಗಳಲ್ಲಿ ಭಾರತೀಯರ 5,000 ವರ್ಷಗಳ ಆಧ್ಯಾತ್ಮಿಕ ಜೀವನವನ್ನು ಬಾಳಿದರು. ಬರುವ ಜನಾಂಗಕ್ಕೆ ಒಂದು ಮೇಲ್ಪಂಕ್ತಿಯಾಗಿ ಆದರ್ಶ ಪುರುಷರ ಸ್ಥಾನಕ್ಕೆ ಏರಿದರು. ಆಗಲೇ ಉಪಾಧ್ಯಾಯರು ಹೇಳಿದಂಗೆ DVG ಮಾತಲ್ಲಿ ಈಗಾಗಲೇ ಶ್ರೀ ಶಂಕರರ ಮಟ್ಟಕ್ಕೆ ಏರ್ಬಿಟ್ರು ಅಂತ, ಒಳಗೆ ಸೇರಿಬಿಟ್ಟಿದ್ರಾಗಲೇ ಅಂತ. ಇದನ್ನು ಹೇಳಿದಾಗ ಏನನ್ನಿಸುತ್ತೆ, ಪುರಾತನ ಶಾಸ್ತ್ರಗಳಲ್ಲಿದ್ದಂಥ
ಎಲ್ಲ ಆಧ್ಯಾತ್ಮಿಕ ಸಾಧನೆಗಳನ್ನು ಅನುಸರಿಸೋದರ ಮೂಲಕ ಶ್ರೀರಾಮಕೃಷ್ಣರು ಸನಾತನ ಆಧ್ಯಾತ್ಮಿಕ ಸಂಪ್ರದಾಯದ ಮೂರ್ತ ರೂಪರಾಗಿದ್ದರು. ಅವರೊಂಥರ ಹೇಳ್ತಾರೆ, ಮಹತ್ವಾಕಾಂಕ್ಷಿ ಪರ್ವತಾರೋಹಿ ಇದ್ದಾಗೆ ಅಂತ. ಅವರು ಪರ್ವತಾರೋಹಿ ಕರೆಕ್ಟು, ಮಹತ್ವಾಕಾಂಕ್ಷಿ ಪರ್ವತಾರೋಹಿ ಅಂತ. ಒಬ್ಬ ಪರ್ವತಾರೋಹಿ ಉದ್ದೇಶ ಏನು ಅಂದರೆ ಬೆಟ್ಟದ ತುದಿಯನ್ನು ಹತ್ತಬೇಕು. ಯಾವುದೋ ಒಂದು ಎವರೆಸ್ಟ್ ಆಗ್ಬೋದು, ಯಾವುದೋ ಆಗ್ಬೋದು, ಬೆಟ್ಟದ ತುದಿಯನ್ನು ಹತ್ತಾನಂತೆ ಪರ್ವತಾರೋಹಿ. ಮಹತ್ವಾಕಾಂಕ್ಷಿ ಪರ್ವತಾರೋಹಿ ಇದ್ರೆ ಏನು ಮಾಡ್ತಾನೆ, ಈ ದಾರಿಯಿಂದ ಹತ್ತಿದ್ನ ಈ ಸಲ ನಾನು ಇನ್ನು ಮತ್ತೊಂದು ದಾರಿ, ಈ ದಾರಿಗೆ ಹೋಗೋದು ಬೇಡ, ಮತ್ತೊಂದು ದಾರಿ ಹುಡ್ಕೋಣ. ಈಗೆಲ್ಲ ಮೌಂಟ್ ಎವರೆಸ್ಟ್ ಹತ್ತಬೇಕಾದ್ರೆ ಹಾದಿ ಮಾಡಿ ಇಟ್ಬಿಟ್ಟಿದ್ದಾರೆ. ಇನ್ನು ಸ್ವಲ್ಪ ದಿವಸಕ್ಕೆ ಕಾರೇ ಹೋಗಂಗೆ ಮಾಡ್ತಾರೆ ಮೇಲೆ. ಅಷ್ಟು ಜನ ಹೋಗ್ತಾರೆ ವರ್ಷಕ್ಕೀಗ. ಆ ಹಾದಿ ಇದೆ, ಈ ಪಾಸಲ್ಲಿ ಹೋಗಬೇಕು, ಈ ಪಾಸಲ್ಲಿ ಹೋಗಬೇಕು, ಅಲ್ಲಿ ರಿಸ್ಕ್ ಕಮ್ಮಿ ಇದೆ ಅಂತಾಗಿದೆ. ಆದರೆ ಮಹತ್ವಾಕಾಂಕ್ಷಿ ಪರ್ವತಾರೋಹಿ ಹಾಗಲ್ಲ. ಈ ದಾರಿಗೆ ಹೋಗ್ತೀನಿ, ಮುಂದಿನ ಸಲ ಆ ದಾರಿಗೆ ಹೋಗಲ್ಲ, ಇನ್ನೊಂದು ದಾರಿಗೆ ಹೋಗ್ತೀನಿ, ಅದು ಮತ್ತೊಂದು ಸಲ ದಾರಿಗೆ ಹೋಗ್ತೀನಿ. ಹೀಗೆ ಹಲವು ದಾರಿಗಳಿಂದ ಆ ಪರ್ವತವನ್ನು ಎತ್ತುವುದಕ್ಕೆ ಪ್ರಯತ್ನ ಮಾಡಿದಂಥ ಪರ್ವತಾರೋಹಿ ಇದ್ದ ಹಾಗೆ. ಹಾಗೆ ರಾಮಕೃಷ್ಣರು ಕೂಡ ಅನೇಕ ಮಾರ್ಗಗಳ ಮೂಲಕ ನಾವು ಜೀವನ ನೋಡ್ತೀವಿ ಮುಂದೆ. ಒಂದಲ್ಲ, ಹಲವು ದಾರಿಗಳ ಮೂಲಕ ಎಲ್ಲ ಮಾರ್ಗಗಳು ಒಂದೇ ದೈವ ಸಾಕ್ಷಾತ್ಕಾರಕ್ಕೆ ಕಾರಣ ಆಗ್ತವೆ ಅನ್ನೋದನ್ನು ತೋರಿಸಿಕೊಟ್ಟವರು ರಾಮಕೃಷ್ಣರು ಮೊಟ್ಟ ಮೊದಲನೇದವರು. ನಾನು ಅದನ್ನು ಒತ್ತಿ ಹೇಳಬೇಕು. ಬೇರೆ ಬೇರೆ ಪರಂಪರೆಗಳಲ್ಲಿ ಹೋದರೂ ಕೂಡ ಆ ಪರಂಪರೆಗಳ ಮೂಲಕ ಕೂಡ ನನಗೆ ಸಿಗೋದು ಅದೇ ದೈವ ಸಾಕ್ಷಾತ್ಕಾರ ಅಂತ ತೋರಿಸಿಕೊಟ್ಟವರು. ಬರೀ ಉಪದೇಶ ಮಾಡೋದಲ್ಲ, ಈ ಭಾಳ ಸುಲಭ ಇದೆ. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ಹೇಳಿಬಿಡ್ಬೋದು. ಒಂದೇ ಸತ್ವ, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವರ್ಣನೆ ಮಾಡ್ತೀವಿ ಅಂತ ಹೇಳೋ ಸುಲಭ. ಆದರೆ ಬದುಕಿ ತೋರಿಸೋದು, ಆ ಹಾದಿಯಲ್ಲಿ ಹೋಗೋದು. ಇಸ್ಲಾಂ ಧರ್ಮದಲ್ಲಿ ಹೇಗೆ ಮಾಡ್ತಾರೋ ದಿವಸಕ್ಕೆ 5 ಸಲ ನಮಾಜ್ ಮಾಡಬೇಕು, ಚರ್ಚಿಗೆ ಹೋಗಬೇಕು, ಯೇಸು ಕ್ರಿಸ್ತನ ಕಾಣಬೇಕು ಅಂತ ಅಪೇಕ್ಷೆ, ಕೃಷ್ಣನನ್ನು ನೋಡಬೇಕು, ರಾಧೆಯ ರೂಪದಲ್ಲಿ ನೋಡಬೇಕು ಕೃಷ್ಣನ ಅಂತ. ಹಾಗೆ ಬದುಕೋದು, ಬರೀ ಅಂತ ಹೇಳೋದಲ್ಲ, ಹಾಗೆ ಬದುಕಿದ್ದು. ಹಾಗೆ ಮಾಡಿ ದೈವ ಸಾಕ್ಷಾತ್ಕಾರಕ್ಕೆ ಎಲ್ಲ ದಾರಿಗಳು ಒಂದೇ ಅಂತ ತೋರಿಸಿಕೊಟ್ಟಂಥವ್ರು. ಪುರಾತನ ಶಾಸ್ತ್ರಗಳ ಪ್ರಾಮಾಣ್ಯತೆಯನ್ನು ಸಾರಿದರು. ನಮ್ಮ ರೋಮನ್ ಪ್ರಶಸ್ತಿ ವಿಜೇತ ಫ್ರೆಂಚ್ ಕಾದಂಬರಿಕಾರ ರೋಮಾ ರೋಲಾ ಹೇಳ್ತಾರೆ, ಇದಷ್ಟು ಚಂದದ ಮಾತು. ಶ್ರೀರಾಮಕೃಷ್ಣರು 30 ಕೋಟಿ ಜನರ 2000 ವರ್ಷಗಳ ಆಧ್ಯಾತ್ಮಿಕ ಜೀವನದ ಪರಿಪೂರ್ಣ ರೂಪ ಅಂತ. 30 ಕೋಟಿ ಜನ 2000 ವರ್ಷಗಳಿಂದ ಏನು ಪರಂಪರೆ ಹಾಕ್ಕೊಂಡಿದ್ದಾರೆ ಅದರ ಮೂರ್ತ ರೂಪ ಅಂದರೆ ಶ್ರೀರಾಮಕೃಷ್ಣರು ಅಂತ. ಹೀಗೆ ಅವರು ಭೂತಕಾಲವನ್ನು ಪ್ರತಿನಿಧಿಸ್ತಾರೆ ಅಂತಂದಾಗ ಅಪ್ರಸ್ತುತ ಅಂತಲ್ಲ. ಯಾಕಂದರೆ ಅತೀತದ ತಳಹದಿ ಮೇಲೇ ಮುಂದಿನ ಕಟ್ಟೋದು ನಾವು. ಹಿಂದಿನ ಭೂತಕಾಲದ ಮೇಲೆ ಮುಂದಿನ ತಳಹದಿ ಕಟ್ಟಬೇಕಾದದ್ದು. ಅದಕ್ಕೆ ವರ್ತಮಾನ ನಿಂತಿದ್ದು ಅತೀತದ ಮೇಲೆ. ಮರಕ್ಕೆ ಬೇರು ಹೇಗೆ ಮುಖ್ಯವೋ ಹಾಗೆ ಮುಂದಿನ ಧರ್ಮಕ್ಕೆ ಶ್ರೀರಾಮಕೃಷ್ಣರು ಬಹಳ ಮುಖ್ಯ ಆಗ್ತಾರೆ ಅನ್ನೋ ಮಾತು ಹೇಳಬೇಕು. ಶ್ರೀಮಾತೆ ಶಾರದಾದೇವಿಯವರನ್ನು ವರ್ತಮಾನದ ಪ್ರತಿನಿಧಿ ಅಂತ ಗುರುತಿಸ್ತಾರೆ. ವರ್ತಮಾನದ ಯಾಕೆ ಹೇಳ್ತಾರೆ? ಅದಕ್ಕೆ ಸಹೋದರಿ ನಿವೇದಿತಾ ಬರೆದಂಥ ಒಂದು ಮಾತು ಬಹಳ ಮುಖ್ಯ. ನಾನು ಯಾಕೆ ಜಸ್ಟಿಫೈ ಮಾಡಬೇಕು ಅಂದರೆ, 3 ಜನ 3 ಬೇರೆ ಬೇರೆ ಇದ್ದರೂ ಕೂಡ ಅವ್ರು ಹೇಗೆ ಒಂದಾಗಿದ್ದರು ಅಂತ. ನಿವೇದಿತಾ ಹೇಳ್ತಾರೆ, ಶ್ರೀಮಾತೆಯವರು ಭಾರತೀಯ ಸ್ತ್ರೀತ್ವದ ಕುರಿತಾಗಿ ಶ್ರೀರಾಮಕೃಷ್ಣರ ಕೊನೆಯ ಮಾತು ಎಂದು ಅನಿಸುತ್ತದೆ. ಇದು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಆದ್ದರಿಂದ ಅಷ್ಟು ಚೆನ್ನಾಗಿ ಬಂದಿಲ್ಲ. ಇದು ಕೊನೆಯ ಮಾತು ಅಂದರೆ ಏನಪ್ಪ ಇದು ಅಂತ ಅನಿಸುತ್ತೆ ನಮಗೆ. ಲಾಸ್ಟ್ ವರ್ಡ್ ಅಂತಂದರೆ ಇದು ಫೈನಲ್ ಸ್ಟೇಟ್ಮೆಂಟ್ ಅಂದ ಹಾಗೆ ಇಂಗ್ಲೀಷಲ್ಲಿ. ಇದಕ್ಕಿಂತ ಮುಂದೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂದ ಹಾಗೆ. ರಾಮಕೃಷ್ಣರು ಮಾತೆಯ ಬಗ್ಗೆ ಏನು ಹೇಳಿದರೋ ಅದು ಭಾರತೀಯ ಸ್ತ್ರೀತ್ವದ ಬಗ್ಗೆ ಆತ್ಯಂತಿಕವಾದಂಥ ಮಾತು. ಇದು ಮುಂದೆ ಭಾರತೀಯ ಸ್ತ್ರೀಯನ್ನು ಹೇಳೋಕ್ಕೆ ಸಾಧ್ಯವೇ ಇಲ್ಲ, ಅಷ್ಟರ ಮಟ್ಟಿಗೆ ರಾಮಕೃಷ್ಣ ಹೇಳಿಬಿಟ್ಟಿದ್ದಾರೆ. ಅವರು ಹಳೆಯ ವ್ಯವಸ್ಥೆಯ ಕೊನೆಯ ಘಟ್ಟವೋ ಅಥವಾ ಹೊಸ ಘಟ್ಟದ ಪ್ರಾರಂಭವೋ ಅಂತ. ಶಾರದಾ ಮಾತೆ ಹಳೆ ಘಟ್ಟದ ಕೊನೆ ಘಟ್ಟವೋ ಅಥವಾ ಹೊಸದರ ಪ್ರಾರಂಭವೋ ಅಂತ. ಶ್ರೀಮಾತೆ ನಶಿಸಿ ಹೋಗುತ್ತಿರುವಂಥ ಹಳೆಯ ವ್ಯವಸ್ಥೆ ಮತ್ತು ಚಿಗುರುತ್ತಿರುವ ಹೊಸ ವ್ಯವಸ್ಥೆಯ ಮಧ್ಯೆ ನಿಂತಿದ್ದಾರೆ ಅಂತ. ಎಷ್ಟು ಚಂದ ಅನಾಲಿಸಿಸ್ ನಿವೇದಿತದ್ದು. ಹಳೆಯ ಮುಗಿದು ಹೋದಂಥ ಕಾಲದ ಕೊನೆ ಭಾಗದಲ್ಲಿ, ಹೊಸದಾಗಿ ಚಿಗುರುತ್ತಿರುವಂಥ ಧರ್ಮದ ಮೊದಲ ಭಾಗದಲ್ಲಿ, ಮಧ್ಯದಲ್ಲಿ ನಿಂತಿದ್ದಾರೆ. ಅದೇ ವರ್ತಮಾನ. ಅತೀತ ಅನಾಗತಗಳ ಸಂಧಿಕಾಲ ಅದು. ಅತೀತ ಅಂದರೆ ಆಗಿ ಹೋದದ್ದು, ಅನಾಗತ ಇನ್ನೂ ಬಂದಿಲ್ಲ, ಬರದೇ ಇರೋದು, ಆಗಿ ಹೋದದ್ದು ಮತ್ತು ಮುಂದೆ ಬರುವುದರ ಸಂಧಿಕಾಲದಲ್ಲಿ ನಿಂತಂಥವರು ಶಾರದಾ ಮಾತೆಯವರು. ಅದು ಯಾಕೆ ಹೇಳ್ತೀವಿ ನಾವು? ಕಾರಣ ಏನು? ಕಾರಣ ಇಷ್ಟಿದೆ. ಅವರ ಜೀವನವನ್ನು ಸೂಕ್ಷ್ಮವನ್ನಾಗಿ ನೋಡಿದರೆ ಅವರು ರಾಮಕೃಷ್ಣರಷ್ಟು ಸಂಪ್ರದಾಯವಾದಿಗಳಾಗಿರಲಿಲ್ಲ, ಸಂಪ್ರದಾಯನಿಷ್ಠರಾಗಿರಲಿಲ್ಲ. ವಾದಿಗಳಲ್ಲ, ಸಂಪ್ರದಾಯನಿಷ್ಠರಾಗಿರಲಿಲ್ಲ. ಅವರು ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಿಂದ ಬಂದರೂ ಕೂಡ ಜಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಿರಲಿಲ್ಲ.
ಅವರು ಬದಲಾವಣೆಗೆ ಮುಖ ಮಾಡಿದವರು. ಪ್ರೀತಿಯ ಅಭಿವ್ಯಕ್ತಿಗೆ ಸಂಪ್ರದಾಯ ಅಡ್ಡ ಬಂದರೆ ಅತ್ಯಂತ ವಿನಯವಾಗಿ ಸಂಪ್ರದಾಯವನ್ನು ನಿರಾಕರಿಸ್ತಾ ಇದ್ರು. ಮುಂದೆ ಜೀವನದಲ್ಲಿ ನೋಡ್ತೀವಿ ಘಟನೆಗಳನ್ನು, ಎಷ್ಟು ಚಂದ. ಅವ್ರು ಹೇಳ್ತಾರೆ, ಅಮ್ಜದ್ ಅಂತ ಒಬ್ಬ ಮುಸ್ಲಿಂ ಹುಡುಗ ಮತ್ತು ಪಾಶ್ಚಾತ್ಯ ಮಹಿಳೆಯನ್ನು ಅವ್ರು ನಡೆಸ್ಕೊಂಡ ರೀತಿ ನೋಡಿದಾಗ ವಿವೇಕಾನಂದರು ಬೆರಗಾಗಿ ಹೋಗ್ತಾರೆ. ಅಯ್ಯೋ ಕತಿಯ, ಇಷ್ಟು ಸಂಪ್ರದಾಯಸ್ಥ ಮನೆತನ ಬಂದಂಥ ಹೆಣ್ಮಗಳು ಇಷ್ಟು ಸುಲಭವಾಗಿ ಸೇರ್ಕೊಂಡ್ಬಿಡ್ತಾರಲ್ಲ ಅವ್ರ ಜೊತೆಗೆ ಅಂತ. ಮತ್ತು ಮುಂದೆ ಆಧುನಿಕ ಶಿಕ್ಷಣದ ಸ್ಪರ್ಶ ಇಲ್ಲದೆ ಹೋದರೂ ಕೂಡ ಅವರ ಜಾತಿಯ ಕಟ್ಟುಪಾಡುಗಳಿಗೆ ಬೀಳಲಿಲ್ಲ. ಇದು ಭಾಳ ಮುಖ್ಯ ತೋರಿಸೋದಂದರೆ ಅವರ ಆಂತರಿಕ ಗಟ್ಟಿತನ ಮತ್ತು ಮಾನಸಿಕ ವೈಶಾಲ್ಯತೆಯನ್ನು ತೋರಿಸ್ತದೆ. ಇವತ್ತಿಗ ಮಾತು ದೊಡ್ಡದು ಅನ್ನಿಸ್ಲಿಕ್ಕಿಲ್ಲ ನಮಗೆ, ಆದರೆ 100 ವರ್ಷಗಳ ಹಿಂದೆ ಜಾತೀಯತೆಯಿಂದ ಜಿಡ್ಡುಗಟ್ಟಿ ಹೋಗಿತ್ತಲ್ಲ, ಇವತ್ತೇನು ಭಾಳ ಬದಲಾಗಿದೆ ಅಂತ ಅನ್ನಿಸ್ಲಿಲ್ಲ ನನಗೆ. ಅದೇ ಪ್ರಿಡಾಮಿನೆಂಟ್ ಆಗ್ತಾಯಿದೆ. ಆದರೂ ಕೂಡ ವ್ಯವಸ್ಥೆ ಸ್ವಲ್ಪ ವಿಶಾಲ ಆಗ್ತಾಯಿದೆ. ಆಗಿನ ಕಾಲಕ್ಕೆ ಜಾತಿ ಜಿಡ್ಡುಗಟ್ಟಿ ಅದು ಮುಟ್ಟಬಾರ್ದು, ಇವ್ರು ಮುಟ್ಟಬಾರ್ದು, ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು ಅಂತೆಲ್ಲ ಬಿಗಿ ಇದ್ದಾಗ ಆ ಕಾಲದಲ್ಲಿ ಶ್ರೀಮಾತೆಯವ್ರ ನಡೆ ದೊಡ್ಡ ಸಾಹಸ ಅಂತ ನಮಗನ್ನಿಸುತ್ತೆ. ಅಷ್ಟರ ಮಟ್ಟಿಗೆ ಅವರ ಕಾಲವನ್ನು ಮೀರಿ ನಿಂತಿದ್ದರು ಅಂತ. ಇನ್ನೊಂದು ವಿಷಯ ಗಮನಿಸಬೇಕು, ಆಗಿನ ಕಾಲಕ್ಕೆ ತಾನು ಅನಕ್ಷರಸ್ಥರಾಗಿದ್ದರೂ ಕೂಡ, ಸಾರ್ವಜನಿಕ ಜೀವನದಿಂದ ದೂರ ಇದ್ದರೂ ಕೂಡ ತಮ್ಮ ಕಡೆ ಬರ್ತಿರುವಂಥ ಹುಡುಗಿಯರಿಗೆ ಆಧುನಿಕ ಶಿಕ್ಷಣ ಪಡ್ಕೊಳ್ಳೋಕೆ ಹೇಳ್ತಾಯಿದ್ರು. ಆಗಿನ ಕಾಲದಲ್ಲಿ ಹಾಗಿರಲಿಲ್ಲ. ಹೆಣ್ಮಕ್ಳಂದ್ರೆ ಅಡುಗೆ ಮನೇಲಿ ಇರಬೇಕು, ಗಂಡ ಹೇಳ್ದಂಗೆ ಕೇಳಬೇಕು, ಗಂಡ ದೇವರು ಅವನು ಸೇವೆ ಮಾಡ್ಕೊಂಡಿದ್ರೆ ಸಾಕು ಅಂತ. ಆ ಕಾಲದಲ್ಲಿ ಇದ್ದದ್ದು ಅವಾಗೆಲ್ಲ 4-5 ವರ್ಷಕ್ಕೆ ಹುಡುಗಿ ಮದುವೆ ಮಾಡಿಬಿಡ್ತಿದ್ರು. ಆ ಕಾಲದಲ್ಲಿ ಹೇಳ್ತಿದ್ರಂತೆ, ಬೇಗ ಮದುವೆ ಆಗಬೇಡ, ಶಾಲೆಗೆ ಹೋಗು, ಚೆನ್ನಾಗಿ ಕಲಿ. ಮತ್ತು ಇನ್ನೊಂದು, ಸಾರ್ವಜನಿಕ ಜೀವನದಲ್ಲಿ ಭಾಗವಹಿಸಬೇಕು ಅಂತ ಹುಡುಗಿ ಹೇಳೋರು. ಮನೇಲಿ ಕೊಡಬೇಡ, ಹೊರಗಡೆ ಬಾ, ಸಮಾಜದಲ್ಲಿ ಕೆಲಸ ಮಾಡು ಅಂತ ಹೇಳ್ತಿದ್ರಂತೆ. ಕೆಲವರು ಶಿಷ್ಯರು ವಿವೇಕಾನಂದರು ಮಠ ಕಟ್ಟಬೇಕು ಅಂತ ಊರೂರು ಸುತ್ತಿರ್ಬೇಕಾದ್ರೆ, ಜಗತ್ತೆಲ್ಲ ಸುತ್ತಿರಬೇಕಾದ್ರೆ ಕೆಲವು ಆಧುನಿಕ ಶಿಕ್ಷಣ ಪಡ್ಕೊಂಡಂಥ ವಿವೇಕಾನಂದ ಸ್ನೇಹಿತರು ಕೆಲವರು ಟೀಕೆ ಮಾಡ್ತಾಯಿದ್ರು. ಅಯ್ಯೋ ವಿವೇಕಾನಂದ ಹೇಳಿದ ಆಗತ್ತಾ, ಇದು ನರೇಂದ್ರ ಹೇಳಿದ್ದು ಆಗತ್ತಾ, ಆಗೋಲ್ಲ ಬಿಡೋಲ್ಲ, ಸುಮ್ಮನೆ ಕನಸು ಕಾಣ್ತಾನೆ ಇವನು ಅಂತ ಟೀಕೆ ಮಾಡ್ತಾಯಿದ್ರಂತೆ. ಟೀಕೆ ಮಾಡಿದಾಗ ಅವರು ವಿವೇಕಾನಂದರಿಗೆ ಹೇಳ್ತಿರ್ಲಿಲ್ಲ, ಆ ಹುಡುಗರನ್ನ ಕರ್ಕೊಂಡು ಕೂಡಿಸ್ಬಿಟ್ಟು, ನಿಮಗೆ ಕಲ್ಪನೆ ಬರುತ್ತೋ ಇಲ್ಲಲ್ಲ, ಮತ್ತು ಅವ್ನು ಮಾಡಿದಾನೆ ಕಲ್ಪನೆ ಮಾಡಿ ಅವನ ಜೊತೆ ಹೋಗಿ ನೀವು. ವಿವೇಕಾನಂದರ ಕಡೆ ಬರೀತಾರೆ, ನಾನು ಯಾವುದನ್ನು ಹೇಳೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದು ನನ್ನ ಸ್ನೇಹಿತರಿಗೆ, ಹೇಳಿದ್ರೆ ಎತ್ತು ತಪ್ಪು ತಿಳ್ಕೊತಾರೋ ಅಂತ ಚಿಂತೆ ಮಾಡ್ತಿದ್ದೆ ನಾನು, ಅದನ್ನು ಮಾತೇ ಮಾಡ್ತಿದ್ರು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ಅವ್ರ ಜೊತೆಗಿದ್ದಂಥ ಹುಡುಗರು ಆಧುನಿಕ ಶಿಕ್ಷಣ ಪಡ್ಕೊಂಡವರು, ಇವ್ರು ಶಿಕ್ಷಣ ಪಡ್ಕೊಂಡವರಲ್ಲ, ಆದರೆ ಅವ್ರನ್ನ ಕರೆದು ನರೇಂದ್ರ ಚೆನ್ನಾಗಿ ಮಾಡ್ತಾನೆ, ಒಳ್ಳೆ ಕನಸಿದೆ ಅವನಿಗೆ, ನೀವೇನೇನು ಹೇಳಬೇಡಿ, ಕನಸಿಗೆ ಬೆನ್ನು ಹತ್ತಿ ಅವನ್ನ ಅಂತ ಹೇಳಿ ಅವರನ್ನ ಮನಸ್ಸನ್ನು ಹುರಿ ಮಾಡಿ ಇವರು ಸೇವೆ ಕಳಿಸ್ತಾ ಇದ್ರಂತೆ. ಸೇವೆ ಮಾರ್ಗ ಒಪ್ಪುವಂತೆ ಪ್ರೇರೇಪಣೆ ಮಾಡ್ತಾಯಿದ್ರು. ರಾಮಕೃಷ್ಣರ ಹೆಸರನ್ನು ಶಾಶ್ವತ ಮಾಡೋದಕ್ಕೆ, ಅವರ ಚಿಂತನೆಗಳನ್ನು, ಸಂದೇಶಗಳನ್ನು ಪ್ರಸಾರ ಮಾಡೋದಕ್ಕೆ ಒಂದು ಸ್ಥಾಯಿಯಾದಂಥ ಸಂಸ್ಥೆಯನ್ನು ಕಟ್ಟಬೇಕು ಅಂತ ನರೇಂದ್ರ ತಲೆಗೆ ಬಂತು. ಈ ರಾಮಕೃಷ್ಣ ಮಠ ಆದದ್ದು ಮುಂದೆ ಹಾಗೇನೆ. ಆ ಸಂಸ್ಥೆಯನ್ನು ಕಟ್ಟಬೇಕು ಅಂದಾಗ ಬಹಳ ವಿರೋಧ ಬಂತು. ಯಾಕೆ ಮಾಡ್ತೀರಿ, ಏನು ಕಾರಣ, ನಾವು ಸನ್ಯಾಸಿಗಳು ತಾನೇ, ಸಂಸ್ಥೆ ಯಾಕೆ ಕಟ್ಟಬೇಕು ಅಂದ್ರಂತೆ ಎಲ್ಲರೂ. ಆಗ ಶ್ರೀಮಾತೆ ಎಲ್ಲರೂ ತಮ್ಮ ಮುಂದೆ ಕೂಡಿಸ್ಕೊಂಡು ಹೇಳ್ತಾರೆ, ನರೇಂದ್ರ ಇದು ಹೇಗಿದೆ ನೋಡಿ, ಎಷ್ಟು ಚಂದ ಇದು. ಅವ್ರ ಮುಂದೆ ಹೇಳಿಲ್ಲ, ನರೇಂದ್ರನ ಕೂಡಿಸ್ಕೊಂಡು, ಎಲ್ಲರನ್ನೂ ಕೂಡಿಸ್ಕೊಂಡು ಅವ್ರ ಮುಂದೆ ಹೇಳ್ತಾರೆ, ನರೇಂದ್ರ ನೀ ಏನೂ ಚಿಂತೆ ಮಾಡಬೇಡ, ನೀನೀಗೇನು ಮಾಡ್ತಿದ್ದೀಯೋ, ಮುಂದೆ ಏನು ಮಾಡಬೇಕಂದಿದ್ದೀಯೋ ಅದೆಲ್ಲ ಶಾಶ್ವತವಾಗಿ ಉಳಿತದೆ. ಇದು ಭಾಳ ಮುಖ್ಯ. ಅಟೆಸ್ಟೇಷನ್, ವ್ಯಾಲಿಡೇಷನ್ ಅದು. ವಿವೇಕಾನಂದ ಹೇಳಿದಾಗ ಇವನು ಕನಸು ಏನೋ ಹೇಳ್ತಾನೆ ಅಂತ ಸ್ನೇಹಿತರು ಅನ್ಬೋದಾಗಿತ್ತು. ಆದರೆ ಮಾತೆ ಎಲ್ಲರೂ ಕೂಡಿಸ್ಕೊಂಡು ಅವ್ರ ಮುಂದೆ ನರೇಂದ್ರಿಗೆ ಹೇಳ್ತಾರೆ, ನೀ ಏನು ಮಾಡ್ತೇವೆ ಶಾಶ್ವತ ಆಗಿ ಉಳಿತದಪ್ಪ, ನೀ ಹುಟ್ಟಿದ್ದೇ ಈ ಕಾರ್ಯ ಸಾಧನೆ ಮಾಡೋದಕ್ಕೆ, ಮುಂದೆ ನಿನ್ನನ್ನು ಜಗದ್ಗುರು ಅಂತ, ಅಧ್ಯಾತ್ಮ ಜ್ಞಾನದಾಯಕ ಅಂತ ಸಾವಿರಾರು ಜನ ಹಿಂಬಾಲಿಸ್ತಾರೆ ನಿನ್ನ. ರಾಮಕೃಷ್ಣರು ನಿನ್ನ ಆಸೆಯನ್ನು ಪೂರ್ಣಗೊಳಿಸ್ತಾರೆ ಅನ್ನೋ ಭರವಸೆಯನ್ನು ನಾನು ಅವ್ರ ಪರವಾಗಿ ನಿನಗೆ ಕೊಡ್ತೇನೆ ಅಂತ. ರಾಮಕೃಷ್ಣರು ಹೋದ್ಮೇಲೆ ಶಾರದಾ ಮಾತೇನೆ ಅವರಿಗೆ ಒಂದು ಚೈತನ್ಯ ಸ್ವರೂಪ ಎಲ್ಲರಿಗೂ. ಯಾವಾಗ ಮಾತೆ ಹೇಳ್ತಾರೋ ಆವಾಗ ಪ್ರಶ್ನೆ ಬರೋಲ್ಲ. ಇದು ನಾನು ಗಮನ ಇಟ್ಟು ಹೇಳಬೇಕು ಸರ್, ದೊಡ್ಡವ್ರ ಲಕ್ಷಣ ಇದು. ದೊಡ್ಡವ್ರ ಲಕ್ಷಣ ಯಾವತ್ತೂ ಜನರನ್ನು ಒಡೆಯೋದಲ್ಲ, ಜನರನ್ನು ಕೂಡಿಸೋದು. ಯಾರ್ಯಾರು ಜಗತ್ತನ್ನು ಒಡಿತಾರೋ ಅವ್ರು ಯಾರೂ ದೊಡ್ಡವರಲ್ಲ. ಎತ್ತರದ ಸ್ಥಾನದಲ್ಲಿ ಕೂತಿರ್ಬೋದು, ಆದರೆ ಅವ್ರು ದೊಡ್ಡವರಲ್ಲ. ಆದರೆ ಎಲ್ಲೆಲ್ಲಿ ಮನಸ್ಸುಗಳು ಬಿರುಕು ಬಿಡ್ತಾವೋ ಅದನ್ನು ಕೂಡಿಸಿ, ಅಂಟು ಹಾಕೋದಲ್ಲ, ಕೂಡಿಸಿಬಿಡೋದು ಅವನ್ನ. ನೋಡಿ, ಆ ಹುಡುಗರ ಮನಸ್ಸಲ್ಲಿದ್ದಂಥ ಆತಂಕವನ್ನು ನಿವಾರಣೆ ಮಾಡೋದ್ರ ಜೊತೆಗೆ ವಿವೇಕಾನಂದರಿಗೆ ಒಂದು ಆತ್ಮಸ್ಥೈರ್ಯ ಕೊಡಬೇಕಾಗಿತ್ತು. ಅದಕ್ಕೆ ಎಲ್ಲರನ್ನ ಕೂಡಿಸ್ಕೊಂಡು ಅವರೇ ಹೇಳ್ತಾರೆ, ಚಿಂತೆ ಮಾಡಬೇಡಯ್ಯ, ನೀನು ಏನು ಮಾಡ್ತೀವೋ ಶಾಶ್ವತ ಆಗತ್ತೆ,
ರಾಮಕೃಷ್ಣರು ನಿನ್ನ ಆಸೆಯನ್ನು ಪೂರೈಸ್ತಾರೆ ಅಂತ ಅವ್ರ ಪರವಾಗಿ ನಾನು ನಿನಗೆ ಮಾತು ಕೊಡ್ತೇನೆ ಅಂತ. ಆಗಿನ ಯಾರಿಗೂ ಪ್ರಶ್ನೆ ಉಳಿಯೋದಿಲ್ಲಲ್ಲ, ಎಲ್ಲರೂ ಏಕಮುಖ ಆಗ್ತಾರೆ ಅಂತ. ಅದಕ್ಕೆ ಹೇಳ್ತಾರೆ, ವರ್ತಮಾನದ ಹೊಸ್ತೆಲಲ್ಲಿ ನಿಂತಿದ್ದ ಅವರ ಕಣ್ಣು ಮುಂದೆ ಭೂತ ಭವಿಷ್ಯಗಳ ಎರಡರ ಸಮಗ್ರ ಚಿತ್ತ ಇತ್ತು ಅಂತ. ಎಷ್ಟು ಚಂದ ನೋಡಿ. ರಾಮಕೃಷ್ಣನ ಜೊತೆಗೆ ಬದುಕಿದವರು, ರಾಮಕೃಷ್ಣರ ಜೀವನವನ್ನು ಕಂಡವರು, ಆ ಸಂಪ್ರದಾಯವನ್ನು ಕಂಡವರು, ಆ ಭೂತಕಾಲದ ಚಿಂತೆ ಇದ್ದಂಥವರು, ಅದರ ಜೊತೆಗೆ ವಿವೇಕಾನಂದರ 100 ವರ್ಷದ ಕನಸುಗಳನ್ನು ಕಂಡವರು. ಇದು ಬಹಳ ಚಂದ. ಅದಕ್ಕೆ ಸಂಧಿ ಕಾಲದಲ್ಲಿ ನಿಂತವರು ಅಂತ. ವಿವೇಕಾನಂದರು ಭವಿಷ್ಯದಲ್ಲಿ ಮಾಡಬೇಕನ್ನಂಥ ಚಿಂತನೆ, ಕನಸಿನ ಚಿತ್ರವನ್ನು ಮನಸ್ಸಲ್ಲಿ ಹಾಕ್ಕೊಂಡು ಅದನ್ನು ರಾಮಕೃಷ್ಣರ ಜೀವನದ ಹಿಂದಿನ ಅಧ್ಯಾತ್ಮ ಚಿಂತನೆಯನ್ನು ಸೇರಿಸಿಕೊಂಡು ಭೂತ ಮತ್ತು ಭವಿಷ್ಯಗಳ ನಡುವೆ ವರ್ತಮಾನವಾಗಿ ನಿಂತವರು ಶ್ರೀಮಾತೆಯವರು.